ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಈ ಎಂತ ಹೇಳ್ತಾರೆ ಗೊತ್ತಾ, ಡೇರ್ ಆಯ್ತಾ, ಧೈರ್ಯ ಧೈರ್ಯ ಅನ್ನೋದು ಆಯ್ತಾ. ಇವ್ರಿಗೆ ವಯಸ್ಸಾಗಿದೆ, ಇವ್ರಿಗೆ ಧೈರ್ಯ ಇದೆ, ಈ ಚಿಕ್ಕ ಹುಡುಗಿ ಹುಡುಗಿಗೆ ಧೈರ್ಯ ಇಲ್ಲ, ಹಂಗಲ್ಲ. ಧೈರ್ಯ ಅನ್ನೋದು ಬ್ಲಡ್ ಅಲ್ಲೇ ಬರಬೇಕು ಅಂತಾರೆ. ಅಂದ್ರೆ ಬ್ಲಡ್ ಅಲ್ಲೇ ಇರಬೇಕು ಧೈರ್ಯ ಅನ್ನೋದು. ಏನೇ ಆದ್ರೂ ಮುಖ ಕೊಡ್ದಂಗೆ ಮಾತನಾಡಕ್ಕೆ ಆಯ್ತಾ ಧೈರ್ಯ ಇರಬೇಕು ಅಂತಾರೆ. ನಿಜವಾಗ್ಲೂ ನನಗೆ ರಕ್ಷಿತನ್ ನೋಡಿದ್ರೆ ಅವಳ ಧೈರ್ಯಕ್ಕೆ ಆಯ್ತಾ, ಅವಳಿಗಿರೋ ಅಂತ ಅಂದ್ರೆ ಏನ್ ಗೊತ್ತಾ, ಏನ್ ವಿಷಯ ಇದ್ರು ಅದನ್ನ ಓಪನ್ ಆಗಿ ಮಾತನಾಡೋದಿದೆ. ಈಗ ನಮ್ಮ ಹಿಂದ್ಗಡೆ ಮಾತನಾಡೋದು ಬೇರೆ, ಫ್ರಂಟ್ ಆಯ್ತಾ, ಅವ್ರ ಎದುರುಗಡೆನೆ ಆಯ್ತಾ, ಅವ್ರ ಎದುರುಗಡೆನೆ ಮಾತನಾಡಿ ಆಯ್ತಾ ಹೇಳೋದಿದೆಯಲ್ಲ, ನೀನ್ ಹಿಂಗೆ ಅಂತ, ಅದು ಎಲ್ಲರಿಗೂ ಬರಲ್ಲ. ನಿಜವಾಗ್ಲೂ ರಕ್ಷಿತಾ ಈ ವಿಷಯದಲ್ಲಿ ಗ್ರೇಟ್ ಅಂತೀನಿ. ಓಕೆ, ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಕೊಡ್ತಿದ್ದೀನಿ ಅನ್ಕೊಂಡ್ರ? ಓಕೆ, ನಾಮಿನೇಷನ್ ಪ್ರಕ್ರಿಯೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. ನೀವೆಲ್ಲರೂ ನೋಡಿರ್ತೀರಾ ಆಯ್ತಾ, ಪ್ರೋಮೋ ನೋಡಿರ್ತೀರಾ, ನಾಮಿನೇಷನ್ ಮಾಡೋದು ಅದನ್ನೆಲ್ಲದೂ ನೋಡಿರ್ತೀರ, ನಿನ್ನೆ ಎಪಿಸೋಡ್ ಕೂಡ ನೋಡಿರ್ತೀರಾ ಆಯ್ತಾ. ಸ್ಪಂದನನ್ನ ಕ್ಯಾಪ್ಟನ್ ಮಾಡಿದಂತಹ ನಮ್ಮ ಚೈತ್ರಾ ಕುಂದಾಪುರ ಅವರು ಚಂದವಾಗಿ ಕ್ಯಾಪ್ಟನ್ ಆಗಿ ಆಯ್ತಾ ಕಾರ್ಯನಿರ್ವಹಿಸಬೇಕಾಗಿದ್ದಂತಹ ನಮ್ಮ ಸ್ಪಂದನ ಅವರು ಕ್ಯಾಪ್ಟನ್ಸಿಯನ್ನು ಆಯ್ತಾ ನಮ್ಮ ಚೈತ್ರಾ ಕುಂದಾಪುರ ಅವರಿಗೆ ಬಿಟ್ಕೊಟ್ಟು ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತಂಥದ್ದು ನೀವೆಲ್ಲರೂ ನೋಡಿದ್ದೀರಾ, ಸರಿಯಾ. ಕ್ಯಾಪ್ಟನ್ ಆದಂತಹ ಚೈತ್ರಾ ಕುಂದಾಪುರ ಅವರಿಗೆ ಒಂದು ಆಯ್ತಾ ಹ್ಯುಮಿನಿಟಿ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ವಿಲನ್ ಅವರು ಯಾರನ್ನಾದ್ರೆ ನಾಮಿನೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಪರ್ಮಿಷನ್ ಅನ್ನ ನಮ್ಮ ಕ್ಯಾಪ್ಟನ್ ಆದಂತಹ ಚೈತ್ರಾ ಕುಂದಾಪುರ ಅವ್ರು ಕೊಡಬೇಕು. ಆದ್ರೆ ನಮ್ಮ ಪಾಪ ರಕ್ಷಿತನಿಗೆ ನಾಮಿನೇಟ್ ಮಾಡುವ ಒಂದು ಅಧಿಕಾರವನ್ನೇ ಕೊಡಲ್ಲ ಚೈತ್ರಾ ಕುಂದಾಪುರ ಅವರು. ಆದ್ರೆ ಚೈತ್ರಾ ಕುಂದಾಪುರ ಅವರಿಗೆ ಫೇಸ್ ಟು ಫೇಸ್ ಹೋಗಿ ಆಯ್ತಾ, ನೋಡಿ ಚೈತ್ರಾ ಮೇಡಮ್ ಅವರೇ ಆಯ್ತಾ, ನಿಜವಾಗ್ಲೂ ಇದು ಸೂಪರ್ ಇದು ಆಯ್ತಾ. ಚೈತ್ರಾ ಮೇಡಮ್ ಅವರೇ ನೋಡಿ, ಕಾವ್ಯ ಮತ್ತು ಸ್ಪಂದನ ಈ ಮನೆಗಿರಕ್ ಲಾಯಕ್ಕೇ ಇಲ್ಲ. ಅವರು ಆಯ್ತಾ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು, ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಆಯ್ತಾ ನನಗೆ ಒಂದು ಪರ್ಮಿಷನ್ ಕೊಡಿ ಅನ್ನೋದನ್ನ ಆಯ್ತಾ ಓಪನ್ ಆಗಿ ಆಯ್ತಾ ಕೇಳುವಂತಹ ಧೈರ್ಯ, ಆ ತಾಕತ್ತು ರಕ್ಷಿತನಿಗೆ. ನಿಜವಾಗ್ಲೂ ತುಳುನಾಡಿನ ಹುಡುಗಿ ರಕ್ಷಿತಾ ಇಡೀ ಕರ್ನಾಟಕ ಜನತೆಯ ಮನಸ್ಸನ್ನೇ ಗೆದ್ದಿದ್ದಾಳೆ ಅಂತಾನೆ ಹೇಳ್ಬೋದು. ಡೇರ್ ಅಂದ್ರೆ ಅದು. ಸ್ಪಂದನ ಕಾವ್ಯ ಬೆನ್ನಿಂದ್ಗಡೆ ರಕ್ಷಿತನ ಬಗ್ಗೆ ಮಾತನಾಡ್ತಾರಲ್ಲ, ಹಂಗಲ್ಲ. ಅಲ್ಲಿ ನೇರವಾಗಿ ಕೂತಿದ್ದಾರೆ ಯಾರು, ಧನುಷ್ ಗೌಡ, ಮಧ್ಯದಲ್ಲಿ ಧನುಷ್ ಗೌಡ, ಆ ಕಡೆ ಕಾವ್ಯ, ಈ ಕಡೆ ಸ್ಪಂದನ. ಅವ್ರನ್ನ ಎದುರುಗಡೆನೆ ಚೈತ್ರಾ ಕುಂದಾಪುರ ಅವ್ರಿಗೆ ಹೇಳ್ತಾರೆ, ಕಾವ್ಯ ಸ್ಪಂದನ ಏನ್ ಮಾಡ್ತಿದ್ದಾರೆ, ಅವರು ಮನೆ ಕೆಲಸ ಮಾಡಲ್ಲ, ಆಕ್ಟಿವ್ ಆಗಿಲ್ಲ ಅವರು ಆಯ್ತಾ, ಅವ್ರು ಬರೀ ಆಯ್ತಾ ಇಲ್ಲಿ ಓದ್ಲಾ ಹೊಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಬಿಗ್ ಬಾಸ್ ಮನೇಲಿ ಇರಕ್ಕೆ ಲಾಯಕ್ಕೇ ಇಲ್ಲ ಅನ್ನೋದನ್ನ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಆಯ್ತಾ ರಕ್ಷಿತಾ. ನಿಜವಾಗ್ಲೂ ಇದನ್ನ ನೋಡಿದಂತಹ ಕಾವ್ಯಗೂ ಸ್ಪಂದನನ್ಗೂ ಧನುಷ್ ಗೌಡಗೂ ಕೆಳಗಡೆಯಿಂದಂಗೆ ಬೆಂಕಿ ಹತ್ಕೊಂಡಿದೆ. ನೋಡಿ, ಹಾಗಾಗೇನೆ ಸ್ಪಂದನ ಆಯ್ತಾ ರಕ್ಷಿತನ್ನ ನಾಮಿನೇಟ್ ಮಾಡಿರೋದು. ಅಂದ್ರೆ ಅಷ್ಟು ಧೈರ್ಯ ಬೇಕಲ್ವಾ ಆಯ್ತಾ. ನೀವು ನೋಡಿ, ಕ್ಯಾಪ್ಟನ್ ಎದುರುಗಡೆನೆ ನಿಂತ್ಕೊಂಡು ಚೈತ್ರಾ ಕುಂದಾಪುರ ಅವ್ರಿಗೆನೆ ಟಕ್ಕರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಚೈತ್ರಾ ಶಾಕು ಆಯ್ತಾ, ರಕ್ಷಿತಾ ರಾಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಅವಳದು ಬಿಗ್ ಬಾಸ್ ಅನ್ನ ಹೆಂಗ್ ನೋಡ್ತಿದ್ದಾಳೆ ರಕ್ಷಿತಾ, ಬಿಗ್ ಬಾಸ್ ಅನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ ರಕ್ಷಿತಾ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಂದ್ರೆ ಅಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ, ಆ ಪ್ರಕ್ರಿಯೆಯಲ್ಲಿ ಕ್ಯಾಪ್ಟನ್ ಆದ ಚೈತ್ರಾ ಕುಂದಾಪುರ ಹತ್ರ ಹೋಗಿ ರಕ್ಷಿತಾ ಮಾತಾಡ್ತಾಳೆ, ಹೇಳ್ತಾಳೆ, ಕಾವ್ಯ ಸ್ಪಂದನ ಬಿಗ್ ಬಾಸ್ ಮನೇಲಿ ಇರಕ್ ಲಾಯಕ್ಕೇ ಇಲ್ಲ, ಅವ್ರ ಮನೆ ಕೆಲಸ ಮಾಡಲ್ಲ, ಬಿಗ್ ಬಾಸ್ ಅಲ್ಲಿ ಆಕ್ಟಿವ್ ಆಗೇ ಇಲ್ಲ, ಅವ್ರು ಏನಕ್ಕೆ ಇರ್ಬೇಕು ಬಿಗ್ ಬಾಸ್ ಮನೆಯಲ್ಲಿ, ಹೌದಲ್ವಾ. ಈಗ ಹಿಂದ್ಗಡೆ ಹೋಗಿ ಮಾತನಾಡೋದು ಬೇರೆ, ಡೈರೆಕ್ಟ್ ಫೇಸ್ ಟು ಫೇಸ್ ಮಾತನಾಡೋದಿದೆಯಲ್ಲ, ಅದಕ್ಕೊಂದು ಗತ್ತು ಬೇಕು, ಅದಕ್ಕೊಂದು ತಾಕತ್ ಬೇಕು. ಅದು ರಕ್ಷಿತನಲ್ಲಿದೆ. ನಿಜವಾಗ್ಲೂ ಚೈತ್ರಾ ಕುಂದಾಪುರ ಅವ್ರಿಗೆ ಒಂದು ಕ್ಷಣದಲ್ಲಿ ಅಯ್ಯಯ್ಯೋ ರಕ್ಷಿತಾ ನಮ್ಮ ಬುಡಕು ಯಾವ ತರ ಒಂದಿನ ಬಿಸಿನೀರು ಕಾಯಿಸ್ತಾಳೆ ಅಂತ ನಿಜವಾಗ್ಲೂ ಚೈತ್ರಗೆ ಅನ್ಸಿರುತ್ತೆ. ಇವಳು ನಮ್ಮ ಬುಡಕು ಒಂದಿನ ಬಿಸಿನೀರು ಕಾಯಿಸ್ತಾಳೆ ಅಂತ. ಅದನ್ನ ಅಂದ್ರೆ ರಕ್ಷಿತಾ ಹೇಳೋದನ್ನ ನೋಡ್ತಿದ್ದಂತಹ ಚೈತ್ರಾ ಅವರಿಗೂ ಅದೇ ರೀತಿ ಪಕ್ಕದಲ್ಲೇ ಕೂತು ನೋಡ್ತಿದ್ದಂತಹ ಯಾರು ನಮ್ಮ ಕಾವ್ಯ ಮತ್ತು ಸ್ಪಂದನನ್ಗೆ ನಿಜವಾಗ್ಲೂ ಕೂಡ ರಕ್ಷಿತಾ ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅನ್ನೋದು ಇವಾಗ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಗುಂಪಲ್ಲಿ ಗೇಮ್ ಆಡೋದು ಬೇರೆ ಆಯ್ತಾ, ಗುಂಪುಗಾರಿಕೆ ಮಾಡ್ಕೊಂಡು ಆಯ್ತಾ ಹಂಗೆ ಫ್ಲೋ ಅಲ್ಲಿ ಸೇಫ್ ಗೇಮ್ ಮಾಡ್ಕೊಂಡು ಹೋಗೋದು ಬೇರೆ, ಫೇಸ್ ಟು ಫೇಸು ಆಯ್ತಾ ಹ್ಯಾಂಡ್ಲು ಮಾಡಿ ಸಿಂಗಲ್ ಆಗಿ ಆಡ್ತೀನಿ ನಾನು ಗೇಮ್, ನೀವು ಯಾರು ಬರ್ತೀರಾ ಬರ್ರಿ ಅನ್ನೋದು ಬೇರೆ. ಅದು ರಕ್ಷಿತಾ ನೋಡಿ ಸಿಂಗಲ್ ಆಗಿ ಗೇಮ್ ಆಡ್ತಾಳೆ, ಅದಕ್ಕೆ ಅವ್ರಿಗೆ ಭಯ ಇಲ್ಲ. ಯಾರ ಬಗ್ಗೆ ಬೇಕಾದ್ರೂ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾಳೆ ರಕ್ಷಿತಾ, ಹಂಗಾಗಿ ರಕ್ಷಿತನಿಗೆ ಭಯ ಇಲ್ಲ. ಈಗ
ಚೈತ್ರ ಕುಂದಾಪುರ ಅವ್ರಿಗೇನೆ ಎದುರುಗಡೆ ಇವರಿಬ್ಬರು ಏನಕ್ಕೂ ಲಾಯಕ್ಕಿಲ್ಲ, ಮನೆ ಕಳಿಸಿ ಅನ್ನೋ ಲೆವೆಲಿಗೆ ಮಾತಾಡ್ತಾಳೆ ರಕ್ಷಿತಾ ಅಂತಂದ್ರೆ ಅದು ತಾಕತ್ತು. ಅದು ಅಂದ್ರೆ ಅವಳು ಒಂಟಿಯಾಗಿ ಗೇಮ್ ಆಡ್ತಾ ಇದ್ದಾರೆ, ಅವಳಿಗೆ ಯಾರ ಭಯನೂ ಇಲ್ಲ. ಬಿಗ್ ಬಾಸ್ ಅಲ್ಲಿ ಗುರು ನಾನು ನನ್ನ ಗೇಮ್ ನಾನು ಆಡ್ತಿದ್ದೀನಿ, ಯಾರು ವೀಕಾಗಿ ಗೇಮ್ ಆಡ್ತಿದ್ದಾರೆ, ಯಾರು ಸೇಫ್ ಗೇಮ್ ಆಡ್ತಿದ್ದಾರೆ ಅವ್ರು ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕು, ಅವ್ರು ನಾಮಿನೇಟ್ ಮಾಡಬೇಕು. ಅದು ಓಪನ್ ಆಗಿ ಕೇಳ್ತಾಳೆ ರಕ್ಷಿತಾ. ಇದಕ್ಕಿಂತ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟಿಗೆ ನೀನು ಏನು ಬೇಕು? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ರಕ್ಷಿತಾ ಟಾಪ್ 5 ಅಲ್ಲಿ ಸುದೀಪ್ ಸರ್ ಅವರು ಆಯ್ತಾ ಹಿಡ್ಕೊಳೋ 2 ಕೈಯಲ್ಲಿ 1 ಕೈ ರಕ್ಷಿತಂದಾಗಿರುತ್ತೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಗೇಮನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾಳೆ, ಆನೆಸ್ಟ್ ಆಗಿ ಜೆನ್ಯೂನ್ ಆಗಿ ಗೇಮ್ ಮಾಡ್ತಿದ್ದಾಳೆ. ಇನ್ನೊಂದು ಮುಂದೊಂದು ಅಲ್ಲ, ಏನು ಮಾತಾಡ್ಬೇಕಾ ಸ್ಪಾಟಲ್ಲಿ ಹೇಳ್ತಾರೆ. ಕಾವ್ಯಂಗೆ ಅವತ್ತು ನೀವು ನೋಡಿದ್ರಲ್ಲ ಕಾವ್ಯಗೆ, ಕಾವ್ಯ ಅವರೇ ಆಯ್ತಾ ನನ್ನ ವಯಸ್ಸು ತಗೊಂಡು ನೀವು ಏನು ಮಾಡ್ತೀರಾ, ನಿಮ್ಮ ವಯಸ್ಸು ಎಷ್ಟು ಹೇಳಿ ಅಂತೇಳಿ ಅಂದರೆ ಅದು ಬರಬೇಕದು ಆಯ್ತಾ. ಅವಾಗ ಎಲ್ಲರೂ ಕೂಡ ಮುದುರ್ಕೊಳ್ತಾರೆ, ಸುಮ್ಮನೆ ಆಗ್ತಾರೆ, ತಲೆ ಬಿಸಿ ಮಾಡ್ಕೊಳಲ್ಲ. ಸ್ಪಾಟಲ್ ಕೊಡ್ತಾ ಇದ್ರೆ ಇವತ್ತು ಸ್ಪಂದನಗೂ ಕಾವ್ಯಗೂ ಕೊಟ್ಟಿದ್ದಾಳಲ್ಲ, ಹಂಗೆ ನೀವೇನು ಲಾಯಕ್ಕಿಲ್ಲ ಮನೆಗೆ ಹೋಗಿ ಅನ್ನಂಗೆ ಅದೇ ರೀತಿ ರಕ್ಷಿತಾ ಆಯ್ತಾ ಎಲ್ಲರಿಗೂ ಅವಳು ಹಂಗೇನೆ ಮಾತನಾಡೋದ್ರಿಂದ ಇವರಿಗೆಲ್ಲ ಏನು ಉಳಿದಂಥ ಕಂಟೆಸ್ಟೆಂಟ್ಗಳಿಗೆ ರಕ್ಷಿತನ್ ಕಂಡ್ರೆ ಹೊಟ್ಟೆ ಉರಿ ಜಲಸು, ಅದಕ್ಕೆ ರಕ್ಷಿತನ ಬಗ್ಗೆ ಅವರು ಚಾಡಿ ಮಾತನಾಡೋದು. ಇನ್ನೊಂದು ವಿಡಿಯೋ ನೋಡಿದೆ, ಈ ಹಲ್ವಾ ಡೈನಿಂಗ್ ಟೇಬಲ್ ಎಲ್ಲ ಕೂತಿದ್ದಾರೆ, ವಿಲನ್ನ ಅಂದರೆ ನಮ್ಮ ಬಿಗ್ ಬಾಸ್ ಸ್ಥಾನದಲ್ಲಿರುವಂತಹ ವಿಲನ್ ಅವರು ಆಯ್ತಾ, ರಕ್ಷಿತಾ ನಿನಗೆ ಅಲ್ವಾ ಅಂದರೆ ಇಷ್ಟನಾ, ಇಷ್ಟ ಆದರೆ ನಿನಗೆ ಒಂದು ಬೈಟ್ ತಿನ್ಬೋದು ಅಂತ ತಕ್ಷಣನೇ ಪೂರ್ತಿ ಸ್ಪೂನ್ ತುಂಬ್ಕೊಂಡು ತಿಂತಾಳೆ. ಅಲ್ಲಿರುತ್ತೆ ಸ್ವಲ್ಪ ಸ್ವಲ್ಪ ತಗ ಅಂತಾರೆ, ಅವಾಗ ಆ ಸ್ಪೂನಲ್ಲಿ ತಿಂದ ತಕ್ಷಣ ಹಿಂಗೆ ತೋರಿಸಿ ಅಂತಾಳೆ. ಸೆಕೆಂಡ್ ಚಾನ್ಸ್ ಕೊಡದೇ ಇದ್ರೆ ಇದು ನಾಲೆಡ್ಜ್ ಅಂದರೆ, ಇದು ಅಂದರೆ ಸೆನ್ಸೇಬಲ್ ಆಗಿ ಥಿಂಕ್ ಮಾಡೋದು ಅಂತಾರೆ ಇದಕ್ಕೆ, ಅಂದ್ರೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡೋದು. ಅಂದ್ರೆ ಸೆಕೆಂಡ್ ಚಾನ್ಸೇ ಇಲ್ಲ ಅಂತಂದಾಗ ಫಸ್ಟ್ ಚಾನ್ಸನ್ನ ಉಪಯೋಗಿಸ್ಕೊಳ್ಳೋದು ಆಯ್ತಾ, ಬುದ್ಧಿವಂತತನ ಅನ್ನೋದನ್ನ ಅವಳು ಹೇಳ್ತಾಳೆ. ಅಲ್ಲಿ ಎಲ್ಲರಿಗೂ ಶಾಕ್ ಆಗುತ್ತೆ. ಒಂದು ಕ್ಷಣ ಚೈತ್ರ ಕುಂದಾಪುರ ಅವರು ಓ ಮೈ ಗುಡ್ನೆಸ್ ಅಂದ್ರೆ ಅವ್ರ ಮುಖ ಎಕ್ಸ್ಪ್ರೆಷನ್ನೇ ಒಂಥರ, ಈ ಹುಡುಗಿ ತುಂಬಾನೇ ಬುದ್ಧಿವಂತಿ ಅನ್ನೋದು ಗೊತ್ತಾಗಿರುತ್ತೆ. ನಾನು ಅದೇ ಹೇಳೋದು, ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳೂ ರಕ್ಷಿತಾ ಇಷ್ಟು ಆಯ್ತಾ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಕ್ಕೆ, ಇಷ್ಟು ಫ್ಯಾನ್ ಫಾಲೋವಿಂಗ್ ರಕ್ಷಿತನಿಗೆ ಬೆಳೆಯೋಕ್ಕೆ ಮೇನ್ ರೀಸನ್ನೇ ಅವಳು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾಳೆ, ಎಲ್ಲಿ ಸೈಲೆಂಟ್ ಆಗಿರ್ಬೇಕು ಅಲ್ಲಿ ಸೈಲೆಂಟ್ ಆಗಿರ್ತಾಳೆ, ಮತ್ತೆ ಎಲ್ಲರೊಟ್ಟಿಗೂ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಾಳೆ ಆಯ್ತಾ. ಎಲ್ಲರೊಟ್ಟಿಗೂ ಅವಳು ಜೆನ್ಯೂನ್ ಆಗಿದ್ದಾಳೆ. ನೀನು ನನ್ನ ಜೊತೆ ಜೆನ್ಯೂನ್ ಆಗಿರ್ತೀಯಾ ಇಲ್ವೋ, ನಾನು ನಿನ್ನ ಜೊತೆ ಜೆನ್ಯೂನ್ ಆಗಿರ್ತೀನಿ. ನಾನು ಅದಕ್ಕೆ ಅಲ್ವಾ ಗಿಲ್ಲಿನಾಗ್ಲಿ ರಕ್ಷಿತನಾಗ್ಲಿ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ, ಮನಸ್ಸಲ್ಲಿ ಏನು ಇಟ್ಕೊಳಲ್ಲ ಅವರು, ಮನಸ್ಸಲ್ಲಿ ಎಲ್ಲರ ಒಟ್ಟಿಗೂ ಒಂದು ಒಳ್ಳೆ ಬಾಂಧವ್ಯನ ಬೆಳೆಸ್ಕೊಳ್ತಾರೆ. ಅದು ನನಗೆ ತುಂಬ ಇಷ್ಟ. ಒಟ್ಟಾರೆಯಾಗಿ ಚೈತ್ರ ಕುಂದಾಪುರ್ಗೆ ಟಕ್ಕರ್ ಕೊಟ್ಟಂತಹ ನಮ್ಮ ಟಗರು ಪುಟ್ಟಿ ರಕ್ಷಿತನಿಗೆ ಒಂದ್ಸರಿ ಜೈ ಅಂದ್ಬಿಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.